ನಾನಿವತ್ತು ಬಂದಿದ್ದೀನಿ ನಮ್ಮ ಕ್ಯಾಪಿಟಲ್ ಗ್ರ್ಯಾಂಡ್ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ಗೆ. ಬರೀ ಬೆಂಗಳೂರು ಕರ್ನಾಟಕ ಅಲ್ಲ, ಇಡೀ ಇಂಡಿಯಾನೇ ಸುತ್ತಾಡ್ಕೊ ಬನ್ನಿ. ಇಲ್ಲಿರುವಂತಹ ವೆರೈಟಿ ಡಿಸೈನ್ಸ್ ಆಫ್ ಫರ್ನಿಚರ್ಸ್ ನೀವು ಎಲ್ಲೂ ಕೂಡ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮನೆಗೆ ಯಾವ ತರ ಫರ್ನಿಚರ್ ಬೇಕು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಇನ್ನೊಂದು ಸೆಂಟ್ರಿ ಟೇಬಲ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿ ಯೂನಿಕ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಅಂತ ನೋಡ್ಬೋದು. ಅಂಡ್ ಮಲ್ಕೊಳ್ಳೋಕೆ ನೀವೇನಾದ್ರೂ ಇಲ್ಲಿ ಮಲ್ಕೊಂಡ್ಬಿಟ್ರೆ ಸೇಮ್ ರಾಜರ ತರಾನೇ ಕಾಣಿಸ್ತೀರಾ, ಆ ತರ ಫೀಲ್ ಕೊಡುತ್ತೆ. ನೀವೇ ನೋಡ್ತಾ ಇದ್ದೀರಾ, ಈ ಒಂದು ಚೇರು ಮಸಾಜಿಂಗ್ ಚೇರ್ ಅಂತಾನೆ ಹೇಳ್ಬೋದು. ಮಾಲ್ಗಳಿಗೆ ಹೋಗಿ ಎಷ್ಟಂತ ಖರ್ಚು ಮಾಡ್ತೀರಾ ಮಸಾಜ್ ಮಾಡ್ಕೊಳ್ಳೋಕ್ಕೋಸ್ಕರ. ನಿಮ್ಮನೇಲಿ ವಯಸ್ಸಾದವರು ಅಥವಾ ನಿಮಗೆ ಏನಾದರೂ ಮಸಾಜರ್ ಬೇಕಂದರೆ ಸೊ ಇಲ್ಲಿ ನಿಮಗೆ ಮಸಾಜರ್ ಕೂಡ ಕೊಟ್ಟಿದ್ದೀವಿ. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇಲ್ಲ ರಿಕ್ಲೈನರ್ ಬೇಕಂದರೆ ರಿಕ್ಲೈನರ್ ಥರನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಒಳ್ಳೆ ಮಂಟಪದ ಸ್ಟೈಲಲ್ಲಿ ಈ ಕಾಟ್ನ ರೆಡಿ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಟೀ ಕುಡಲ್ಲೇ ಮಾಡಿರುವಂಥದ್ದು. ಮನೆ ಸಿಂಪಲ್ ಆಗಿದ್ರು ಮನೆ ಒಳಗಡೆ ಇರೋ ಫರ್ನಿಚರು ಲಕ್ಸುರಿಯಸ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಆ ಲಕ್ಸುರಿಯಸ್ ಫರ್ನಿಚರ್ ತೊಗೊಳಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಬೇಡವೇ ಬೇಡ, ಇರೋ ಹಳೆ ಫರ್ನಿಚರಲ್ಲೇ ಮೇಂಟೈನ್ ಮಾಡೋಣ ಅಂತ ಅನ್ಕೊಳ್ತಿರೋರಿಗೆ ಈ ವಿಡಿಯೋ. ಒಂದೊಳ್ಳೆ ರೀಸನಬಲ್ ಪ್ರೈಸಲ್ಲಿ ಲಕ್ಸುರಿಯಸ್ ಫರ್ನಿಚರ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವರೇ ಮ್ಯಾನುಫ್ಯಾಕ್ಚರ್ಸ್ ಆದ ಕಾರಣ ನಿಮಗೆ ಇಲ್ಲಿ ರೀಸನಬಲ್ ಪ್ರೈಸ್ಗೆ 32,000 ಇಂದ ಹಿಡಿದು 1,10,000 ರೂಪಾಯಿ ತನಕ ಎಲ್ಲ ಥರ ಲಕ್ಸುರಿಯಸ್ ಹೈಟೆಕ್ ಫರ್ನಿಚರ್ ಐಟಮ್ಸ್ ಇಲ್ಲಿ ಸಿಗ್ತಾ ಇದೆ. ಬನ್ನಿ ನಿಮಗೆ ಒಂದೊಂದಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ಇನ್ನು ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲರೂ ಕೂಡ ಗಮನಿಸೋದೆ ಫಸ್ಟ್ ಸೋಫಾ ಸೆಟ್ಸು. ಸೊ ನೀವು ನೋಡ್ತಿರ್ಬೋದು, ಈ ಒಂದು ಸೋಫಾ ಸೆಟ್ಟು ಕುಷನ್ ಸೋಫಾ ಸೆಟ್ ಆಗಿರುತ್ತೆ. ಗ್ರೇಡ್ ಎ ನೀಲಾಂಬರ್ ಟೀ ಕುಡಿಂದ ಮಾಡಿರುವಂತಹ ಸೋಫಾ ಸೆಟ್ ಇದು. ಸೊ 3 ಸೀಟರ್ ಸೋಫಾ ಸೆಟ್ +1+1 ಕೊಡ್ತಾರೆ. ಸೊ ನೋಡ್ತಿರ್ಬೋದು ಕುಷನ್ ಕೂಡ ಎಷ್ಟು ಸಾಫ್ಟ್ ಆಗಿ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೇಟೆಸ್ಟ್ ಡಿಸೈನ್ಸ್ ಅಲ್ಲಿ ಎಲ್ಲಾ ತರನು ಕುಷನ್ ಸೋಫಾ ಸೆಟ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ 3 ಸೀಟರ್ಸ್ +1+1 ಡಿಫ್ರೆಂಟ್ ಡಿಸೈನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕುಷನ್ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಇದೆ ಅಂತ. ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸು ಕೂಡ ಅವೈಲಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಿರ್ಬೋದು, ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಡಿಸೈನಲ್ಲಿ ಸೋಫಾ ಸೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ಒಂದು ಟ್ರೆಡಿಷ್ನಲ್ ಲುಕ್ ಆ್ಯಂಡ್ ಕಂಫಿ ಕೂಡ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲೂ ಕೂಡ ಒಂದು ಟ್ರೆಡಿಷ್ನಲ್ ಟೀ ಕುಡ್ಡಲ್ಲಿ ಮಾಡಿರುವಂತಹ ಸೋಫಾ ಸೆಟ್ ಆಗಿರುತ್ತೆ. ಇಲ್ಲಿ ಕುಷನ್ ಕೂಡ ಎಷ್ಟು ಸಾಫ್ಟ್ ಆಗಿದೆ ಆ್ಯಂಡ್ ಕ್ವಾಲಿಟಿಲಿ ಇವ್ರು ಯಾವುದೇ ರೀತಿ ನಿಮಗೆ ಕಾಂಪ್ರಮೈಸ್ ಆಗಿರೋದಿಲ್ಲ. ಡಿಫ್ರೆಂಟ್ ಕಲರ್ಸು ಕೂಡ ಇಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಈ ಕಡೆ ನೋಡ್ತಾ ಇರ್ಬೋದು, ಇದು ಕೂಡ ಒಂದು ಡಿಫ್ರೆಂಟ್ ಯೂನಿಕ್ ಲುಕ್ಕಲ್ಲಿ ಈ ಒಂದು ಸೋಫಾ ಸೆಟ್ನ ಮಾಡಿದ್ದಾರೆ. ಇದರಲ್ಲೂ ಸುಮಾರು ಕಲರ್ಸ್ ಇರುತ್ತೆ. ಸೊ ನೀವು ಬಂದಿದ ತಕ್ಷಣ ಆರಾಮಾಗಿ ನಿಮಗೆ ನಿಮ್ಮ ಮನೆಗೆ ಯಾವ ಥರ ಲುಕ್ ಬೇಕು, ಯಾವ ಥರ ಕಲರ್ ಸೆಟ್ ಆಗುತ್ತೆ ಎಲ್ಲ ಕೂಡ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾರೆ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಒಂದು ಯೂನಿಕ್ ಡಿಸೈನಲ್ಲಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕಂಫರ್ಟಬಲ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹಾಲಲ್ಲಿ ರೆಸ್ಟ್ ಮಾಡ್ಬೋದು, ಚಿಲ್ ಮಾಡ್ಬೋದು. ಇನ್ನೊಂದು ನಿಮಗೆ ವೆರೈಟಿ ಡಿಸೈನ್ಸಲ್ಲಿ ಸೋಫಾ ಸೆಟ್ನ ತೋರಿಸ್ತಾ ಇದ್ದೀನಿ. ಇದೊಂಥರ ನೋಡ್ತಿದ್ರೆ ನಿಮಗೆ ಮಹಾರಾಜ ಡಿಸೈನ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿರುವಂತಹ ಸೋಫಾ. ಇಲ್ಲೂ ಕೂಡ ನೀವು ಆರಾಮಾಗಿ ರೆಸ್ಟ್ ಮಾಡ್ತಾ ಚಿಲ್ ಮಾಡ್ಬೋದು. ಇದು ನಿಮಗೆ 3 ಸೀಟರ್ಸ್ +1+1 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಿದ್ದಂಗೆ ಇಲ್ಲಿ ಇದೊಂಥರ ಗ್ರೇಷ್ ಕಲರಲ್ಲಿ ನಿಮಗೆ ಕುಷನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಲರ್ಸು ಕೂಡ ಸುಮಾರು ಅವೈಲಬಲ್ ಇರುತ್ತೆ. ಇನ್ನು ಈ ಸೋಫಾ ನೋಡ್ತಿದ್ರೆ ಒಂದು ಸಿಂಪಲ್ ಎಲಿಗ್ಯಾಂಟ್ ಅಥೆಂಟಿಕ್ ಲುಕ್ಕಲ್ಲಿ ಒಂದು ಪ್ರಿಪೇರ್ ಮಾಡಿದ್ದಾರೆ. ಕುಷನ್ಸು ಕಲರ್ಸು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಲಿಗ್ಯಾಂಟ್ ಆಗಿ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಕಲರ್ ನೋಡ್ತಿದ್ರೆ ನಿಮಗೆ ಇಲ್ಲಿ ಒಂದು ರಸ್ಟ್ ಆರೆಂಜ್ ಕಲರಲ್ಲಿ ಸೋಫಾನ ಮಾಡಿದ್ದಾರೆ. ಇದು ಫುಲ್ ವೆಲ್ವೆಟ್ ಆಗಿರುತ್ತೆ, ಫುಲ್ ಕಂಫಿ ಅಂತಲೇ ಹೇಳ್ತೀನಿ. ಸೊ ಸುಮಾರು ವೆರೈಟೀಸ್ ಇದೆ. ಸೊ ನೀವು ಬಂದು ನೋಡ್ತಿದ್ದಂಗೆ ನೀವು ಒಂದು ಸೋಫಾ ಅಲ್ಲ, 2 ಸೋಫಾ ಅಲ್ಲ, ಎಲ್ಲ ಥರ ಸೋಫಾಸು ನೀವು ಟೆಸ್ಟ್ ಮಾಡಿ ನೋಡ್ಬೋದು. ಸೊ ಎಲ್ಲ ಥರಲ್ಲೂ ನಿಮಗೆ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ನಿಮ್ಮ ಮನೆಗೆ ಒಂದು ಲಕ್ಸುರಿಯಸ್ ಲುಕ್ನ ಕೊಡುವಂತಹ ಸೋಫಾ ಸೆಟ್ಸ್ನ ಇವರು ಪ್ರಿಪೇರ್ ಮಾಡಿದ್ದಾರೆ. ನಮ್ಮ ಕ್ಯಾಪಿಟಲ್ ಗ್ರ್ಯಾಂಡ್ ಫರ್ನಿಚರ್ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಒಂದು ಲೇಟೆಸ್ಟ್ ಮಾಡೆಲ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಸೋಫಾ ಸೆಟ್ ನೋಡ್ತಿದ್ರೆ ನಿಮಗೆ ಒಂಥರ ವೆಸ್ಟರ್ನ್ ಲುಕ್ ಕೊಡುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಒಂದು ಎಲಿಗ್ಯಾಂಟ್ ಲುಕ್ಕಲ್ಲಿ ಈ ಒಂದು ಕುಷನ್ನ ಕೂಡ ಮಾಡಿದ್ದಾರೆ. ಸೊ ಹಿಂದೆ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ಒಂದು ಅಥೆಂಟಿಕ್ ಗ್ರೀನ್ ಕಲರ್ ಲುಕ್ಕಲ್ಲಿ ಕಲರಲ್ಲಿ ಈ ಒಂದು ಸೋಫಾನ ಮಾಡಿದ್ದಾರೆ. ಇದು ಕೂಡ ನಿಮಗೆ 3 ಸೀಟರ್ಸ್ ಆಗಿರುತ್ತೆ. ಆ್ಯಂಡ್ ಆರಾಮಾಗಿ ರೆಸ್ಟ್ ಮಾಡ್ಬೋದು, ಫುಲ್ಲಿ ಕಂಫಿ ಅಂತಲೇ ಹೇಳ್ತೀನಿ. ನೀವೇನಾದರೂ 90s ಕಾನ್ಸೆಪ್ಟಲ್ಲಿ ಸೋಫಾಸ್ ಬೇಕಪ್ಪ ಅಂತ ನೋಡ್ತಿದ್ರೆ ನಿಮಗೆ ಬೆಸ್ಟ್ ಸೆಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿದೆ ಅಂತ. ಸೊ ಒಂಥರ ಯೂನಿಕ್ ಕಲರ್ಸಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ನೋಡ್ತಿದ್ದಂಗೆ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೈನ್ಸು ಎಲ್ಲಕ್ಕೂ ಕೂಡ ನಿಮಗೆ 3 ಸೀಟರ್ಸ್ 1+1 ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಇದೊಂಥರ ಪಿಲ್ಲೋಸು ಕೂಡ ಡಿಫ್ರೆಂಟ್ ಆಗಿದೆ. ಈ ಸೋಫಾ ವಿಶೇಷತೆ ಏನಪ್ಪ ಅಂದರೆ, ನೀವು ಆರಾಮಾಗಿ ಸೋಫಾ ಸೆಟ್ ಥರನೂ ಯೂಸ್ ಮಾಡ್ಕೋಬೋದು. ಇಲ್ಲ ನಾನು ಮಲ್ಕೊಳ್ತೀನಿ ಅಂದರೆ ಒಂದು ಬೆಡ್ ಥರನೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ 1+1 ಸೀಟರ್ಸು ಇಲ್ಲಿ ನಿಮಗೆ ಜಾಯಿಂಟಾಗೂ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ಇನ್ನು ನೀವು ಸೋಫಾ ಸೆಟ್ ವಿತ್ ಸೆಂಟರ್ ಟೇಬಲ್ ನೋಡ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ಇಲ್ಲಿ ನೀವು ತೊಗೊಳ್ಬೋದು. ಇದು ನಿಮಗೆ ಕಂಪ್ಲೀಟ್ಲಿ ರೋಸ್ ವುಡ್ಡಲ್ಲಿ ಮಾಡಿರುವಂತಹ ಸೋಫಾ ಸೆಟ್ ಆಗಿರುತ್ತೆ ವಿತ್ ಕುಷನ್ನು. ಸೊ ನೋಡ್ತಿರ್ಬೋದು ಯಾವ ಥರ ಕಂಫಿ ಆಗಿದೆ ಅಂತ ಅಂದ್ಬಿಟ್ಟು ವಿತ್ ಸೆಂಟರ್ ಟೇಬಲನ್ನು ಎಷ್ಟು ಡಿಸೈನ್ ಆಗಿ ಕಾರ್ವ್ ಮಾಡಿದ್ದಾರೆ ಅಂತ. ಸೊ ನೀವು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಸೊ ಇನ್ನೊಂದು ಸೋಫಾ ಸೆಟ್ಟು ವಿತ್ ಯೂನಿಕ್ ಡಿಸೈನಲ್ಲಿ ಸೆಂಟರ್ ಟೇಬಲ್ ನೋಡ್ತಾ ಇದ್ದೀರಾ ಅಂದರೆ ಇಲ್ಲೂ ಕೂಡ ಇದೆ. ಯೂನಿಕ್ ಆಗಿರುವಂತಹ ಸೆಂಟರ್ ಟೇಬಲ್ಗೆ ಗ್ಲಾಸ್ ಫಿನಿಶಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಕುಷನ್ ನೋಡ್ತಿರ್ಬೋದು. ಸೊ ಎಷ್ಟು ಕ್ವಾಲಿಟಿಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಫುಲ್ ಕಂಫಿಯಾಗಿ ಇರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕಲರ್ಸು ಕೂಡ ಅವೈಲಬಲ್ ಇದೆ. ಈ ಕಡೆ ನೋಡ್ತಿದ್ರೆ ಕಾರ್ವಿಂಗ್ಸ್ ಎಲ್ಲ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಡಿಸೈನ್ಸು ವೆರೈಟೀಸು ಎಲ್ಲ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಲಕ್ಸುರಿಯಸ್ ಸೋಫಾ ಸೆಟ್ಸ್ ಬೇಕು ಅನ್ನೋರಿಗೆ ಬೆಸ್ಟ್ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಡೈಮಂಡ್ ಸ್ಟ್ರಕ್ಚರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ವಿಂಗ್ ಮಾಡಿ ವೆಲ್ವೆಟ್ ಫಿನಿಶಲ್ಲಿ ಈ ಒಂದು ಸೋಫಾ ಸೆಟ್ನ ಮಾಡಿದ್ದಾರೆ. 1+1 ಚೇರ್ಸ್ಗೂ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಡೈಮಂಡ್ಸ್ನ ಸ್ಟ್ರಕ್ಚರ್ ಆಗಿ ಮಾಡಿಕೊಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕಲರ್ಸು ಕೂಡ ಅವೈಲಬಲ್ ಇದೆ. ಇನ್ನೊಂದು ಯೂನಿಕ್ ಸೋಫಾ ಸೆಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಲರಲ್ಲಿ ಪಿಂಕ್ ಕಲರಲ್ಲಿ ಈ ಒಂದು ಸೋಫಾ ಸೆಟ್ನ ಮಾಡಿದ್ದಾರೆ ಅಂತ. ಇನ್ನು ಹ್ಯಾಂಡಲ್ಗೂ ಕೂಡ ನೋಡ್ತಿರ್ಬೋದು ರೆಸ್ಟ್ ಮಾಡೋಕ್ಕೆ ಬ್ಯೂಟಿಫುಲ್ ಫಿನಿಶಿಂಗ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಒಂದು ದೊಡ್ಡ ಮಹಾರಾಜ ಕಾನ್ಸೆಪ್ಟಲ್ಲೇ ಸೋಫಾ ಸೆಟ್ನ ರೆಡಿ ಮಾಡಿದ್ದಾರೆ. ಮನೆ ದೊಡ್ಡದಾಗಿದೆ, ಕಾರ್ನರ್ ಸೋಫಾ ಸೆಟ್ಸ್ ಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಈ ಒಂದು ಸೋಫಾ ಸೆಟ್ನ ಮಾಡಿದ್ದಾರೆ ಅಂತ. ಕುಷನು ಕೂಡ ಅಷ್ಟೇ ಕಂಫಿ ಆಗಿದೆ ವಿತ್ ಸೆಂಟರ್ ಟೇಬಲ್ ಫಿನಿಶ್ ನಿಮಗೆ ಗ್ಲಾಸ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಕಾರ್ವಿಂಗ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇನ್ನೊಂದು ಸೆಂಟರ್ ಟೇಬಲ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿ ಯೂನಿಕ್ ಡಿಸೈನಲ್ಲಿ ಮಾಡಿದ್ದಾರೆ ಅಂತ ನೋಡ್ಬೋದು. ಒಂದು ಎತ್ತಿನ ಗಾಡಿ ಸ್ಟ್ರಕ್ಚರಲ್ಲಿ ಬ್ಯೂಟಿಫುಲ್ ಆಗಿ ಕಾರ್ವಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಕಾರ್ನರ್ ಸೋಫಾ ಸೆಟ್ಸ್ ಇದೆ ವಿತ್ ಸೆಂಟರ್ ಟೇಬಲ್ ಗ್ಲಾಸ್ ಫಿನಿಶಲ್ಲೂ ಕೂಡ ಇದೆ. ಈ ಸೋಫಾ ನೋಡ್ತಾ ಇರ್ಬೋದು ಇದು ಕಂಪ್ಲೀಟ್ಲಿ ಗ್ರೇಡ್ ಎ ನೀಲಾಂಬೂರ್ ಟೀ ಕುಡಲ್ಲಿ ಮಾಡಿರುವಂತಹ ಸೋಫಾ ಸೆಟ್ಟು. ಸೊ ಇದರಲ್ಲಿ ಸ್ಟ್ರಕ್ಚರ್ ನೋಡ್ತಿರ್ಬೋದು ಹೆಂಗಿದೆ ಅಂತ. ಕಂಪ್ಲೀಟ್ಲಿ ನಿಮಗೆ ಇಲ್ಲಿ ಓಪನ್ ಸ್ಪೇಸ್ ಕೊಟ್ಟು ಲೈನ್ ಸ್ಟ್ರಕ್ಚರಲ್ಲಿ ಈ ಒಂದು ಕಾರ್ವಿಂಗ್ನ ಮಾಡಿದ್ದಾರೆ. ಜೊತೆಗೆ ಕುಷನ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಸ್ಪಾಂಜಿ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನಿಮಗೆ ಸೆಂಟರ್ ಟೇಬಲ್ ಇದೆ ವಿತ್ ಯೂನಿಕ್ ಡಿಸೈನಲ್ಲಿ ಟೀಪೈ ಕೂಡ ನಿಮಗೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಂಗಲ್ ಲಾಂಚ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ವಿಂಗ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಸೊ ಈ ಒಂದು ಸ್ಟ್ರಕ್ಚರು ಹಳೆಯ ಕಾಲದಲ್ಲಿ ಸ್ಕಲ್ಚರ್ಸ್ ಎಲ್ಲ ಮಾಡ್ತಿದ್ರಲ್ಲ ಕಾರ್ವಿಂಗ್ಸು ಆ ಥರ ಮಾಡಿದ್ದಾರೆ. ಆ್ಯಂಡ್ ಮಲ್ಕೊಳ್ಳೋಕ್ಕೆ ನೀವೇನಾದರೂ ಇಲ್ಲಿ ಮಲ್ಕೊಂಡ್ಬಿಟ್ರೆ ಸೇಮ್ ರಾಜರ ಥರನೇ ಕಾಣಿಸ್ತೀರಾ, ಆ ಥರ ಫೀಲ್ ಕೊಡುತ್ತೆ. ಇಷ್ಟಲ್ಲದೆ ಇಲ್ಲಿ ನಿಮಗೆ ರೂಮ್ಸ್ಗೆಲ್ಲ ಕಬೋರ್ಡ್ಸು ಕೂಡ ಇದೆ, ವಾರ್ಡ್ರೋಬ್ಸು ಫುಲ್ಲು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಸೊ ಇಲ್ಲಿ ಕೀ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ತಾ ಇರ್ಬೋದು. ಆ್ಯಂಡ್ ಒಳ್ಳೆ ಅಥೆಂಟಿಕ್ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಇದು ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಡಿಫ್ರೆಂಟಾಗಿ ಇಲ್ಲಿ ನಿಮಗೆ ಪ್ರತಿಯೊಂದು ಡ್ರಾಯರ್ಸ್ಗೂ ಕೂಡ ಲಾಕ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಯಾವುದೇ ರೀತಿ ರಸ್ಟ್ ಹಿಡಿಯೋದಿಲ್ಲ, ಕಂಪ್ಲೀಟ್ಲಿ ಪ್ಯೂರ್ ಫೈನ್ ಕ್ವಾಲಿಟಿಲಿ ಮಾಡಿರುವಂತಹ ವಾರ್ಡ್ರೋಬ್ಸು. ಸಾಕಷ್ಟು ಕಲೆಕ್ಷನ್ಸ್ಗಳಿದೆ. ಸೊ ನೀವು ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿದ್ರು ಸಾಕು, ನೀವಂತೂ ಕಬೋರ್ಡ್ಸ್ನ ವಾರ್ಡ್ರೋಬ್ಸ್ನ ಎಲ್ಲ ತೊಗೊಳ್ದೆ ಹೋಗೋದಿಲ್ಲ. ಸೊ ಇದೇ ಥರ ಡಿಫ್ರೆಂಟ್ ಡಿಸೈನ್ಸು ಎಲ್ಲ ಥರದ್ರಲ್ಲೂ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಡೈನಿಂಗ್ ಟೇಬಲ್ ಅಂತ ಬಂದರೆ ನೀವು ಎಷ್ಟೋ ಥರ ಡೈನಿಂಗ್ ಟೇಬಲ್ಸ್ನ ನೋಡಿರ್ತೀರಾ, ಆದರೆ ಇಲ್ಲಿ ಬಂದರೆ ನೀವು ಈ ಥರ ವೆರೈಟಿ ಕಲೆಕ್ಷನ್ಸ್ ಇರುವಂತಹ ಡೈನಿಂಗ್ ಟೇಬಲ್ಸು ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಸ್ಪೆಷಾಲಿಟಿ ಈ ಒಂದು ಡೈನಿಂಗ್ ಟೇಬಲ್ದು ಏನಂದರೆ, ಸೊ ನೀವೇನಾದರೂ ಚಿಕ್ಕ ಮನೇಲಿ ಇರ್ತೀರಾ ಅಥವಾ ಆಫೀಸಲ್ಲಿ ಇರ್ತೀರಾ, ಡೈನಿಂಗ್ ಟೇಬಲ್ ಯೂಸ್ ಮಾಡಬೇಕು ಬಟ್ ಆಗ್ತಿಲ್ಲ, ನನಗೆ ಸ್ಪೇಸ್ ಇಲ್ಲ ಅಂದರೆ ಈ ಒಂದು ಡೈನಿಂಗ್ ಟೇಬಲ್ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೀಟರ್ಸು ಕಾಂಪ್ಯಾಕ್ಟಲ್ಲಿ ಮಾಡಿರುವಂಥದ್ದು ಸ್ಪೇಸ್ ಸೇವರ್ ಡೈನಿಂಗ್ ಟೇಬಲ್ ಅಂತಲೇ ಹೇಳ್ತೀನಿ. ಸೊ ಗ್ಲಾಸ್ ಫಿನಿಶಲ್ಲಿ ನಿಮಗೆ ಈ ಒಂದು ಡೈನಿಂಗ್ ಟೇಬಲ್ ಲುಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ಇದು ಒಂಥರ ಯೂನಿಕ್ ಡಿಸೈನಲ್ಲಿ ಮಾಡಿರುವಂಥದ್ದು. ಸೊ ಒಂದು ಚಕ್ರದ ರೀತಿಲಿ ಈ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಆರಾಮಾಗಿ 4 ಸೀಟರ್ಸಲ್ಲಿ ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಇನ್ನೊಂಚೂರು ಎಕ್ಸ್ಟೆಂಡ್ ಆಗಬೇಕು ಡೈನಿಂಗ್ ಟೇಬಲು ಅಂತಂದರೆ 6 ಸೀಟರ್ಸ್ ಡೈನಿಂಗ್ ಟೇಬಲ್ ಇದೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಒಂದು ಕಾರ್ವಿಂಗ್ ಮಾಡಿದ್ದಾರೆ. ಡಿಸೈನ್ಸ್ ಎಲ್ಲ ಮಿನಿಮಲೈಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ಅಂತಲೂ ನೋಡ್ತಾ ಇರ್ಬೋದು. ಸೊ ಕ್ವಾಲಿಟಿ ಅಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಇಲ್ಲೇ ನೀವು ನೋಡ್ತಿರ್ಬೋದು ಕುಷನಲ್ಲಿ ಇರುವಂತಹ ಡೈನಿಂಗ್ ಟೇಬಲ್ಲು. ಸೊ ಚೇರ್ಸ್ಗೆಲ್ಲ ನಿಮಗೆ ಕುಷನ್ ಹಾಕಿದ್ದಾರೆ. ಆ್ಯಂಡ್ ಡಿಸೈನ್ ನೋಡ್ತಿರ್ಬೋದು ಯಾವ ಥರ ಮಾಡಿದ್ದಾರೆ ಅಂತ. ಫುಲ್ಲು ಯೂನಿಕ್ ಡಿಸೈನಲ್ಲಿ ಮಾಡಿದ್ದಾರೆ. ಆ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ ಯಾವ ಥರ ನಿಲ್ಲಿಸಿದ್ದಾರೆ ಅಂತ. ಯಾವುದೇ ರೀತಿ ನಿಮಗೆ ಸ್ಟ್ಯಾಂಡ್ ಇಲ್ದಂಗೆ ಮಧ್ಯದಲ್ಲಿ ಮಾಡಿದ್ದಾರೆ. ಒಂದು ಸಿಂಪಲ್ ಎಲಿಗ್ಯಾಂಟ್ ಲುಕ್ಕಲ್ಲಿ ಗ್ಲಾಸ್ ಫಿನಿಷಲ್ಲಿ ಈ ಒಂದು ಡೈನಿಂಗ್ ಟೇಬಲ್ನ ಮಾಡಿದ್ದಾರೆ. ಈ ಕಡೆ ಬರ್ತಿದ್ರೆ ಒಂಥರ ಇಲ್ಲಿ ನೀವೇನಾದರೂ ಸ್ಟೋರೇಜ್ ಮಾಡ್ಕೋಬೋದು. ಸ್ಟೋರೇಜ್ ಮಾಡ್ಕೊಂಡು ಮೇಲ್ಗಡೆ ಗ್ಲಾಸ್ ಫಿನಿಷ್ನ ಮಾಡಿಕೊಂಡ್ರು ಕೂಡ ಇದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ತಿರ್ಬೋದು ಮೇಲೆ ಗ್ಲಾಸ್ ಹಾಕಿದಾಗ ನಿಮಗೆ ಇಲ್ಲಿ ಹಾಕಿರೋ ಸ್ಟೋರೇಜ್ ಮೆಟೀರಿಯಲ್ಸು ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಇದು ಕೂಡ ಒಂಥರ ಡಿಫ್ರೆಂಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ.
ಆ್ಯಂಡ್ ಈ ಒಂದು ಸ್ಟ್ರಕ್ಚರ್ಸ್ ಎಲ್ಲ ನೋಡ್ತಿರ್ಬೋದು ಎಷ್ಟು ಯೂನಿಕ್ ಆಗಿದೆ. ಈ ಥರ ಡಿಸೈನ್ಸ್ನ ನಾನು ಎಲ್ಲೂ ನೋಡಿಲ್ಲ, ಅದರಲ್ಲೂ ನಿಮಗೆ ವುಡನ್ ವರ್ಕಲ್ಲಿ ಡೈನಿಂಗ್ ಟೇಬಲ್ ಇದುವರೆಗೂ ನೋಡಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಇದೊಂಥರ ಚೇರ್ಸಿಂದ ಹಿಡಿದು ಟೇಬಲ್ವರೆಗೂ ಎಷ್ಟು ಡಿಫ್ರೆಂಟ್ ಆಗಿದೆ. ಇಲ್ಲೆಲ್ಲ ಸ್ಪೇಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ, ಇದ್ರ ಮೇಲೆ ಗ್ಲಾಸ್ ಹಾಕಿದ್ರೆ ಪರ್ಫೆಕ್ಟ್ ಲಕ್ಸುರಿಯಸ್ ಡೈನಿಂಗ್ ಟೇಬಲ್ ಅಂತಾನೆ ಹೇಳ್ತೀನಿ. ಇನ್ನು ಈ ಡಿಸೈನ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇದರಲ್ಲಿ ನಿಮಗೆ 6 ಸೀಟರ್ಸ್ ಬರುತ್ತೆ, 8 ಸೀಟರ್ಸ್ ಬರುತ್ತೆ. ನಿಮಗೆ ಯಾವ ಥರ ಬೆಸ್ಟ್ ಸ್ಯೂಟಬಲ್ ಡೈನಿಂಗ್ ಟೇಬಲ್ಲು ಅದು ನಮ್ಮ ಒಂದು ಔಟ್ಲೆಟಲ್ಲಿ ಸಿಗುತ್ತೆ. ಇನ್ನು ನಮಗೆ ಸೋಫಾ ಸೆಟ್ ಬೇಕು, ಕುಷನ್ ಬೇಡಪ್ಪ ಅನ್ನೋರಿಗೆ ಅವ್ರಿಗೂ ಕೂಡ ಇಲ್ಲಿ ಒಂದು ಬೆಸ್ಟ್ ಸೆಲೆಕ್ಷನ್ಸ್ ಇದೆ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಫರ್ನಿಶ್ಡ್ ಆಗಿ ಒಂದು ವುಡನಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ ಅಂತ. ಇದು ನೋಡ್ತಿದ್ರೆ ನನಗಂತೂ ಅನಿಸ್ತಿಲ್ಲ ವುಡನಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ ಅಂತ, ಯಾವುದೋ ಒಂದು ಸ್ಟೀಲು ಬೇರೆ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಬಟ್ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಪ್ಯೂರ್ ವುಡ್ಡಲ್ಲಿ ಕಾರ್ವಿಂಗ್ ಮಾಡಿರುವಂತಹ ಸೋಫಾಸು. ಸೊ ಡಿಸೈನ್ಸ್ ಎಲ್ಲ ನೋಡ್ತಿರ್ಬೋದು ಯಾವ ಥರ ಕಾರ್ವಿಂಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈ ಥರ ಸಾಕಷ್ಟು ಯೂನಿಕ್ ಐಟಮ್ಸು ನಮ್ಮಲ್ಲಿದೆ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಒಂಥರ ಮಹಾರಾಜರು ಫೀಲು. ಈ ಮೇಲ್ಗಡೆ ನೋಡ್ತಿರೋ ಒಂದೇನೋ ಪಕ್ಷಿ ಕೂತಿರೋ ಥರ ಫೀಲ್ ಬಂದಿದೆ. ಸೊ ಆ ಥರ ಒಂದು ಡಿಫ್ರೆಂಟ್ ವೆರೈಟೀಸಲ್ಲಿ ಡಿಸೈನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಸಿಂಪಲ್ ಆಗಿ ಒಂದು ಫೀಲ್ ಗುಡ್ ಥರ ಫರ್ನಿಚರ್ ಬೇಕು ಅಂತ ಅಂದರೆ ಅವ್ರಿಗೆ ನೋಡ್ತಿರ್ಬೋದು ಎಷ್ಟು ಒಂದು ರೌಂಡ್ ಶೇಪಲ್ಲಿ ಕ್ಯೂಟಾಗಿ ಈ ಒಂದು ಫರ್ನಿಚರ್ನ ಕಾರ್ವಿಂಗ್ ಮಾಡಿದ್ದಾರೆ. ಇಲ್ಲೂ ನೀವು ನೋಡ್ತಿರ್ಬೋದು ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇನ್ನು ಸೋಫಾಸ್ ನೋಡಿದ್ರಿ, ವಾರ್ಡ್ರೋಬ್ಸ್ ನೋಡಿದ್ರಿ, ಡೈನಿಂಗ್ ಟೇಬಲ್ ನೋಡಿದ್ರಿ. ಇನ್ನು ಕೊನೆಯದಾಗಿ ನಾನು ನಿಮಗೆ ಕಾಟ್ಸ್ಗಳ ಬಗ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಕಾಟು ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಮಂಟಪದ ಸ್ಟೈಲಲ್ಲಿ ಈ ಕಾಟ್ನ ರೆಡಿ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಟೀಕುಡಲ್ಲೇ ಮಾಡಿರುವಂಥದ್ದು. ಸೊ ನಿಮಗೆ ಸ್ಟೋರೇಜ್ ಸ್ಪೇಸಿಂದ ಹಿಡಿದು ನೋಡ್ತಿರ್ಬೋದು ಎಷ್ಟು ವೆಯ್ಟ್ ಇದೆ ಸ್ಟೋರೇಜ್ ಸ್ಪೇಸು ಅಂತ. ಒಂದು ಹಳೇ ಕಾಲದಲ್ಲಿ ಯಾವ ಥರ ಕ್ವಾಲಿಟಿಲಿ ಮಾಡ್ತಿದ್ರು ಅದೇ ಥರನೇ ಮಾಡಿದ್ದೀವಿ. ಯಾವುದೇ ರೀತಿ ನಾವು ಪ್ಲೈವುಡ್ ಹಾಕೋದು, ಬೇರೆ ಕ್ವಾಲಿಟಿ ಹಾಕಿರೋದು ಕಾಂಪ್ರಮೈಸ್ ಆಗೇ ಇಲ್ಲ. ಫುಲ್ಲು ಟೀಕುಡಲ್ಲೇ ಮಾಡಿರೋದು. ಇದರಲ್ಲಿ ನಿಮಗೆ ಕಿಂಗ್ ಸೈಜು ಸಿಗುತ್ತೆ, ಕ್ವೀನ್ ಸೈಜು ಸಿಗುತ್ತೆ, ಎಲ್ಲ ಥರ ಡಿಸೈನ್ಸು ಸಿಗುತ್ತೆ. ಸೊ ಇಲ್ಲ ನನಗೆ ಮಂಟಪದ ಥರ ಬೇಡ, ನಾರ್ಮಲ್ ಕಾಟ್ ಬೇಕು ಅಂದರೂ ಅದಕ್ಕೂ ಕೂಡ ನಿಮಗೆ ಅವೈಲಬಲ್ ಇದೆ. ಎಲ್ಲದಕ್ಕೂ ನಿಮಗೆ ಸ್ಟೋರೇಜ್ ಕಂಪ್ಲೀಟ್ಲಿ ಕೊಡ್ತೀವಿ. ಸೊ ನಿಮಗೆ ಯಾವ ಥರ ಬೇಕು, ಸ್ಟೋರೇಜ್ ಇರೋದು ಬೇಕು ಅಂದ್ರೂ ಸಿಗುತ್ತೆ, ಇಲ್ಲ ನಂಗೆ ಸ್ಟೋರೇಜ್ ಇಲ್ಲ ಬೇಡ ಅಂತ ಅಂದ್ರೂ ಅದಕ್ಕೂ ಸಿಗುತ್ತೆ. ಹಿಂದೆ ಕುಷನ್ ಬೇಕಪ್ಪ ಅಂತಂದರೆ ಅಲ್ಲೂ ನಿಮಗೆ ಒಂದು ರಾಯಲ್ ಲುಕ್ನ ಕೊಟ್ಟಿದ್ದಾರೆ. ಸೊ ಈ ಕಡೆನೂ ನೋಡ್ತಾ ಇರ್ಬೋದು ಈ ಒಂದು ಡಿಸೈನಲ್ಲೂ ಕೂಡ ನಿಮಗೆ ಕಾಟ್ಸ್ಗಳು ಕೊಟ್ಟಿದ್ದೀವಿ. ಆ ಕಾರ್ವಿಂಗ್ ಎಲ್ಲ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ ಇದೊಂಥರ ಅಥೆಂಟಿಕ್ ಟ್ರೆಡಿಷ್ನಲ್ ಲುಕ್ನ ನಿಮಗೆ ರೆಪ್ರೆಸೆಂಟ್ ಮಾಡುತ್ತೆ. ನೀವೇನು ಈ ಕಾಟ್ನ ನೋಡ್ತಾ ಇದ್ರೆ ಆ ಒಂದು ಅರಮನೆ ಸ್ಟೈಲ್ ಕಾನ್ಸೆಪ್ಟಲ್ಲಿ ಮಾಡಿರೋಂಥ ಕಾಟ್ ಇದು. ಸೊ ಇಲ್ಲೇನಾದರೂ ನೀವು ಮಲಗಿದ್ರೆ ಒಳ್ಳೆ ರಾಜನ್ ಫೀಲ್ ಥರನೇ ಇರುತ್ತೆ, ಆ ಥರ ಈ ಒಂದು ಕಾಟು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದಲ್ಲದೆ ನಿಮಗೆ ಇಲ್ಲೂ ನೋಡ್ತಾ ಇರ್ಬೋದು, ನೀವೇನಾದರೂ ಒಂದು ಹೈಟೆಕ್ ಲಕ್ಸುರಿಯಸ್ ಲುಕ್ಕಲ್ಲಿ ಕಾಟ್ನ ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಇದೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೈಡಲ್ಲಿ ಯಾವ ಥರ ಒಳ್ಳೆ ಮಂಟಪದ ಸ್ಟೈಲಲ್ಲಿ ಈ ಒಂದು ಕಾಟ್ನ ರೆಡಿ ಮಾಡಿದ್ದಾರೆ. ಮುಂದೆ ಆಗಿರ್ಬೋದು ಹಿಂದೆಯಿಂದ ಹಿಡಿದು ಎಲ್ಲ ಕಡೆಯೂ ನಿಮಗೆ ಡೈಮಂಡ್ ಸ್ಟ್ರಕ್ಚರಲ್ಲಿ ಈ ಒಂದು ಕಾಟ್ನ ಬ್ಯೂಟಿಫುಲ್ ಆಗಿ ಕುಷನಲ್ಲಿ ಕೊಟ್ಟಿದ್ದಾರೆ. ಇನ್ನ ಒಂದು ವಿಶೇಷತೆ ಏನಂದ್ರೆ ನಮ್ಮ ಕಂಪ್ನಿಯ ಸಿಗ್ನೇಚರ್ ಮಾಡೆಲ್ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಈ ಒಂದು ಚೇರು ಮಸಾಜಿಂಗ್ ಚೇರ್ ಅಂತಾನೆ ಹೇಳ್ಬೋದು. ಮಾಲ್ಗಳಿಗೆ ಹೋಗಿ ಎಷ್ಟಂತ ಖರ್ಚು ಮಾಡ್ತೀರಾ ಮಸಾಜ್ ಮಾಡ್ಕೊಳ್ಳೋಕ್ಕೋಸ್ಕರ, ನಿಮ್ಮನೇಲಿ ವಯಸ್ಸಾದವರು ಅಥವಾ ನಿಮಗೆ ಏನಾದರೂ ಮಸಾಜರ್ ಬೇಕಂದರೆ ಸೊ ಇಲ್ಲಿ ನಿಮಗೆ ಮಸಾಜರ್ ಕೂಡ ಕೊಟ್ಟಿದ್ದೀವಿ. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇಲ್ಲ ರಿಕ್ಲೈನರ್ ಬೇಕಂದರೆ ರಿಕ್ಲೈನರ್ ಥರನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಆರಾಮಾಗಿ ಈ ಒಂದು ಚೇರಲ್ಲಿ ರೆಸ್ಟ್ ಮಾಡ್ಬೋದು. ನೋಡಿದ್ರಲ್ಲ ಇನ್ನು ಎಷ್ಟೊಂದು ವೆರೈಟೀಸ್ ಆಫ್ ಸೋಫಾಸು, ವಾರ್ಡ್ರೋಬ್ಸು ಆ್ಯಂಡ್ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ. ಇನ್ನು ಗ್ಯಾರಂಟಿ ವಾರಂಟಿ ಸರ್ವಿಸ್ ಬಗ್ಗೆ ಹೇಳಬೇಕಂದ್ರೆ ನೀವು ಎಲ್ಲೂ ಕೂಡ ನೋಡಿರಲ್ಲ ಅಂಥ ಸರ್ವಿಸ್ ಆ್ಯಂಡ್ ವಾರಂಟಿ ಇಲ್ಲಿ ಕೊಡ್ತಾ ಇದ್ದೀವಿ. ನಮ್ಮ ಕ್ಯಾಪಿಟಲ್ ಗ್ರ್ಯಾಂಡ್ ಫರ್ನಿಚರ್ ಅವರು ಲೈಫ್ ಟೈಮ್ ವಾರಂಟಿನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಡಲ್ಲಿ ನಿಮಗೆ ಎಲ್ಲ ಥರ ಡೀಟೇಲ್ಸು ಮೆನ್ಷನ್ ಆಗಿರುತ್ತೆ. ಸೊ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದ್ದೀವಿ. ಮಿನಿಮಲ್ ಸ್ಕ್ರಾಚಸ್ ಆದರೂ ಅಷ್ಟೇ ನಿಮಗೆ ಫ್ರೀ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಇನ್ನು ಡೆಲಿವರಿ ಅಂತ ಬಂದರೆ ನಿಮಗೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಇರುತ್ತೆ. ಜೊತೆಗೆ ಬೆಂಗಳೂರು ಸುತ್ತಮುತ್ತ 15 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಇದ್ದರೆ ನಿಮಗೆ ಫ್ರೀ ಡೆಲಿವರಿನ ನಾವು ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಜಿಗ್ನಿ ಮೇನ್ ರೋಡ್ ಬೇಗಿಹಳ್ಳಿ ಹತ್ರ ಲೊಕೇಟ್ ಆಗಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.